ಬಾಡಿ ಲ್ಯಾಂಗ್ವೇಜ್. ಇಮ್ಯಾಜಿನ್ ಮಾಡಿ, ನೀವು ಒಂದು ರೂಮ್ನಲ್ಲಿ ಕೂತಿದ್ದೀರಾ. ಆ ರೂಮ್ನ ಡೋರ್ ಓಪನ್ ಆಗುತ್ತೆ. ಆ ಡೋರಿಂದ ಒಬ್ಬ ಪರ್ಸನ್ ಬರ್ತಾನೆ. ಸ್ಟ್ರಾಂಗ್ ಮ್ಯಾಸ್ಕ್ಯುಲಿನ್ ಪರ್ಸನ್. ತಲೆ ಎತ್ತಿ ನೇರವಾಗಿ ನೋಡ್ತಾ ಕಾನ್ಫಿಡೆಂಟ್ ಆಗಿ ವಾಕ್ ಮಾಡ್ತಾ ಬಂದು ಒಬ್ಬ ಸ್ಟ್ರಾಂಗ್ ಲೀಡರ್ನ ರೀತಿ ಕೂತ್ಕೊಳ್ತಾನೆ. ನೀವು ಸಹ ಅವನನ್ನ ನೋಡ್ತೀರಾ. ಆದ್ರೆ ನಿಮಗೆ ಅವನ ಸ್ಟೇಟಸ್ ಏನ್ ವರ್ಕ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಆದ್ರೂ ನೀವು ಅವನ ಸ್ಟ್ರಾಂಗ್ ಪವರ್ಫುಲ್ ಆರವನ್ನ ಫೀಲ್ ಮಾಡ್ತೀರಾ. ಆತ ಒಂದು ಶಬ್ದನೂ ಹೇಳ್ದೆ ನಿಮ್ಮ ಅಟೆನ್ಷನ್ ಪಡ್ಕೊಳ್ತಾನೆ. ಅಂಡ್ ದ್ಯಾಟ್ ಇಸ್ ದ ಪವರ್ ಆಫ್ ಬಾಡಿ ಲ್ಯಾಂಗ್ವೇಜ್. ಯಾರಿಗೆ ತಾನೇ ಇಷ್ಟ ಇರಲ್ಲ ಆ ಡಿಸರ್ವಿಂಗ್ ಆಗಿರೋ ರೆಸ್ಪೆಕ್ಟ್ ಅನ್ನ ಪಡೆಯೋಕೆ. ಜನ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದಾನೆ ಡಿಸೈಡ್ ಮಾಡೋದು. ನಿಮ್ಮ ಹತ್ರ ಸ್ಟ್ರಾಂಗ್, ಪವರ್ಫುಲ್ ಅಂಡ್ ಎನರ್ಜೆಟಿಕ್ ಬಾಡಿ ಲ್ಯಾಂಗ್ವೇಜ್ ಇದ್ರೆ ಜನ ನಿಮ್ಮೊಂದಿಗೆ ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡ್ತಾರೆ. ಅದೇ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಶೈನೆಸ್, ನರ್ವಸ್ನೆಸ್, ವೀಕ್ನೆಸ್ ಕಾಣಿಸ್ಕೊಳ್ತಂದ್ರೆ ಜನ ನಿಮ್ಮನ್ನ ಆಲ್ರೆಡಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ನಿಮ್ಮನ್ನ ಲೈಟ್ ಆಗಿ ತಗೊಳ್ತಾರೆ. ಅಂಡ್ ಇದೆಲ್ಲ ಆಗೋದು ಬರೀ 7 ಸೆಕೆಂಡ್ಸ್ ನಲ್ಲಿ. ನೀವು ಯಾರನ್ನೇ ಮೀಟ್ ಆಗುವಾಗ ಆತ 7 ಸೆಕೆಂಡ್ಸ್ ನಲ್ಲಿ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾನೆ. ಅದಕ್ಕೆ ಒಬ್ಬ ಹೈ ವ್ಯಾಲ್ಯೂ ಮೆನ್ಗೆ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಮಾಡ್ಕೊಳ್ಳೋಕೆ ಈ 5 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 1, ಸ್ಟ್ಯಾಂಡಿಂಗ್ ಸ್ಟಾನ್ಸಸ್. ನಮ್ಮ ಬಾಡಿಯ 40 to 50% ಪಾರ್ಟ್ ನಮ್ಮ ಲೆಗ್ಸ್ ಕವರ್ ಮಾಡುತ್ತೆ. ಅದಕ್ಕೆ ನೀವು ಯಾವ ತರ ನಿಲ್ತೀರಾ, ಯಾವ ತರ ವಾಕ್ ಮಾಡ್ತೀರಾ, ಯಾವ ತರ ಕೂತ್ಕೊಳ್ತೀರಾ ಅನ್ನೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ ವೀಕ್ ಅಥವಾ ಡಾಮಿನೆನ್ಸ್ ಆಗಿ ಶೋ ಮಾಡುತ್ತೆ. ಯಾರ ಮುಂದೆ ಆದ್ರೂ ನಿಮ್ಮ ಫೀಟ್ ಅಂಡ್ ಲೆಗ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡು ಹ್ಯಾಂಡ್ ಕ್ರಾಸ್ ಮಾಡ್ಕೊಂಡು ಅಟೆನ್ಷನ್ ಆಗಿ ನಿಲ್ಲೋದು ವೀಕ್ ಸ್ಟ್ಯಾಂಡಿಂಗ್ ಪೊಸಿಷನ್. ನೀವು ಡಾಮಿನೇಟಿಂಗ್ ಆಗಿ ಕಾಣಿಸ್ಬೇಕಂದ್ರೆ ನಿಮ್ಮ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅನ್ನ ನೀವು ಕಾನ್ಫಿಡೆಂಟ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಇರೋ ರೀತಿ ಇರಿಸಿ. ಲೈಕ್ ವೈಡ್ ಸ್ಟ್ಯಾಂಡಿಂಗ್ ಪೊಸಿಷನ್. ಫಸ್ಟ್ ಥಿಂಗ್, ನಿಮ್ಮ ಲೆಗ್ಸ್ ಅನ್ನ ಶೋಲ್ಡರ್ಸ್ಗೆ ಈಕ್ವಲ್ ಆಗಿರೋ ರೀತಿ ನಿಲ್ಲಿ. ಇದೊಂದು ಹೈ ಮ್ಯಾಸ್ಕ್ಯುಲೈನ್ ಸ್ಟಾನ್ಸ್ ಆಗಿರೋದ್ರಿಂದ ಸ್ಟೆಬಿಲಿಟಿ, ಪವರ್ ಅಂಡ್ ಡಾಮಿನೆನ್ಸ್ ಅನ್ನ ಶೋ ಮಾಡುತ್ತೆ. ಸ್ಟ್ಯಾಂಡಿಂಗ್ ವಿತ್ ಆರ್ಮ್ಸ್ ಅಕಿಂಬೋ. ಇದೊಂದು ರೀತಿಯ ಪವರ್ ಪೋಸ್. ಇದನ್ನ ಸೂಪರ್ ಮ್ಯಾನ್ ಪೋಸ್ ಅಂತಾನು ಕರೀತಾರೆ. ಇದು ಜಸ್ಟ್ ಒಂದೇ ಥಿಂಗ್ ಅನ್ನ ಶೋ ಮಾಡೋದು, ಅದೇ ಪವರ್. ಇದೊಂದು ಪವರ್ ಪೋಸ್ ಅನ್ನ ಅಡ್ಯಾಪ್ಟ್ ಮಾಡೋದ್ರಿಂದ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ 20% ನಷ್ಟು ಇನ್ಕ್ರೀಸ್ ಆಗುತ್ತೆ. ನಿಮ್ಮನ್ನ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ ಹೈ ಕಾನ್ಫಿಡೆಂಟ್ ಆಗಿಸುತ್ತೆ. ಹಾಗಾದ್ರೆ ಇದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ? ಸ್ಟ್ರೈಟ್ ಪಾಸ್ಚರ್ ನಲ್ಲಿ ನಿಂತ್ಕೊಂಡು ಶೋಲ್ಡರ್ಸ್ ಅನ್ನ ಸ್ವಲ್ಪ ಹಿಂದೆ ತಗೊಂಡು ಕಾನ್ಫಿಡೆಂಟ್ ಆಗಿ ನಿಮ್ಮ 2 ಹ್ಯಾಂಡ್ಸ್ ಅನ್ನ ಸೊಂಟದ ಮೇಲಿಡಿ. ಎಲ್ಬೋಸ್ ಗಳನ್ನ ಹೊರಗೆ ತನ್ನಿ. 4 ಫಿಂಗರ್ಸ್ ಫ್ರಂಟ್ ಸೈಡ್ ಅಂಡ್ 1 ಫಿಂಗರ್ ಮಾತ್ರ ಬ್ಯಾಕ್ ಸೈಡ್ ಪಾಯಿಂಟ್ ಮಾಡೋ ರೀತಿ ಇಡಿ. ನಂಬರ್ 2, ದ ಪವರ್ ವಾಕ್. ನೀವು ಅಬ್ಸರ್ವ್ ಮಾಡಿರ್ತೀರಾ, ಒಬ್ಬ ರಿಯಲ್ ಕಾನ್ಫಿಡೆಂಟ್ ಮೇಲ್ ರೂಮ್ಗೆ ಎಂಟರ್ ಆಗುವಾಗ ಆತನ ವಾಕ್ ಸ್ಮೂತ್, ರಿಲ್ಯಾಕ್ಸ್ಡ್ ಅಂಡ್ ಫುಲ್ ಕಂಟ್ರೋಲ್ಡ್ ಆಗಿ ಇರುತ್ತೆ. ಅಂಡ್ ಅವರು ಎಲ್ಲೇ ಹೋದ್ರೂ ಅವರಿಗೆ ಅಟೆನ್ಷನ್ ಸಿಗ್ತಾ ಇರುತ್ತೆ. ಇದು ಯಾಕಂದ್ರೆ ಅವರ ವಾಕ್ ನಲ್ಲಿ ಅವರ ಕಾನ್ಫಿಡೆಂಟ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಈ ರೀತಿಯ ರಿಯಲ್ ಕಾನ್ಫಿಡೆಂಟ್ ವಾಕ್ ಅನ್ನ ಹೇಗೆ ಡೆವಲಪ್ ಮಾಡೋದು ಅಂದ್ರೆ, ಫಸ್ಟ್ ಥಿಂಗ್, ಹೆಡ್ ಅಪ್ ಚಿನ್ ಪ್ಯಾರಲಲ್. ನೀವು ವಾಕ್ ಮಾಡುವಾಗ ನೆಲವನ್ನ ನೋಡ್ಕೊಂಡು ನಡೀತಾ ಇದ್ರೆ ನೀವು ಇನ್ಸೆಕ್ಯೂರ್ ಅಂಡ್ ನರ್ವಸ್ ಆಗಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಅದೇ ನೀವು ತಲೆ ಎತ್ತಿ ಮುಂದೆ ನೋಡ್ಕೊಂಡು ನಡೀತಾ ಇದ್ರೆ ನೀವು ಶೋ ಮಾಡ್ತೀರಾ, ನನಗೆ ನನ್ನ ಮೇಲೆ, ನನ್ನ ಎನ್ವೈರನ್ಮೆಂಟ್ ನ ಮೇಲೆ ಕಂಟ್ರೋಲ್ ಇದೆ ಅಂತ. ಸ್ಟ್ರೈಡ್ ಲೆಂತ್. ನಿಮ್ಮ ಒಂದೊಂದು ಸ್ಟೆಪ್ಸ್ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಡೈರೆಕ್ಟ್ ಆಗಿ ಶೋ ಮಾಡುತ್ತೆ. ಸಣ್ಣ ಸಣ್ಣ ಹೆಜ್ಜೆಗಳನ್ನ ಹಾಕೋದ್ರಿಂದ ನೀವು ಭಯ ಪಡ್ತಾ ಇರೋ ರೀತಿ, ಗಾಬರಿ ಪಡ್ತಾ ಇರೋ ರೀತಿ ಇರುತ್ತೆ. ಅದಕ್ಕೆ ಲೆಂದಿ ಅಂಡ್ ರಿಲ್ಯಾಕ್ಸ್ಡ್ ಆಗಿ ಹೆಜ್ಜೆ ಹಾಕಿ. ತುಂಬಾ ಸ್ಲೋ ಆಗಿನೂ ಅಲ್ಲ, ಫಾಸ್ಟ್ ಆಗಿನೂ ಅಲ್ಲ. ಮೂವಿಂಗ್ ಹ್ಯಾಂಡ್ಸ್. ವಾಕ್ ಮಾಡುವಾಗ ನಿಮ್ಮ ಹ್ಯಾಂಡ್ಸ್ ಅನ್ನ ನ್ಯಾಚುರಲ್ ಆಗಿ ಸ್ವಿಂಗ್ ಆಗೋಕೆ ಬಿಡಿ. ಹ್ಯಾಂಡ್ಸ್ ಅನ್ನ ನಿಮ್ಮ ಬಾಡಿಗೆ ತುಂಬಾ ಕ್ಲೋಸ್ ಆಗಿ ಇಟ್ಕೊಳ್ಳೋದು ಅಥವಾ 2 ಹ್ಯಾಂಡ್ಸ್ ಅನ್ನ ಪಾಕೆಟ್ ನಲ್ಲಿ ಇರಿಸ್ಕೊಂಡು ವಾಕ್ ಮಾಡೋದು ನರ್ವಸ್ನೆಸ್ ಅಂಡ್ ಲೋ ಕಾನ್ಫಿಡೆನ್ಸ್ ಅನ್ನ ಶೋ ಮಾಡುತ್ತೆ. ದ್ಯಾಟ್ಸ್ ವೈ ಆಲ್ವೇಸ್ ನಿಮ್ಮ ಹ್ಯಾಂಡ್ಸ್ ಅನ್ನ ವಿಸಿಬಲ್ ಆಗೋ ತರ ಇಟ್ಕೊಳ್ಳಿ. ನಂಬರ್ 3, ಮಾಸ್ಟರಿಂಗ್ ಹ್ಯಾಂಡ್ ಜೆಸ್ಚರ್ಸ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುವಂಥದ್ದು ಹ್ಯಾಂಡ್ ಜೆಸ್ಚರ್ಸ್. ಇದನ್ನ ಸರಿಯಾಗಿ ಯೂಸ್ ಮಾಡಿದ್ರೆ ತುಂಬಾ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವು ಯಾರ ಹತ್ರನಾದ್ರೂ ಮಾತಾಡ್ತಿರುವಾಗ ನಿಮ್ಮ ಮಾತಿಗಿಂತ ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ಸ್ ನಿಮ್ಮ ವರ್ಡ್ಸ್ ಅನ್ನ ಪವರ್ಫುಲ್ ಆಗಿಸುವಂತದ್ದು. ಟಾಪ್ ಹ್ಯಾಂಡ್ ಜೆಸ್ಚರ್ಸ್ ನಲ್ಲಿ ಮೊದಲು ಬರೋದು ಪಾಯಿಂಟಿಂಗ್ ಜೆಸ್ಚರ್ಸ್. ಯಾವ್ದಾದ್ರೂ ಒಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿ ಹೇಳುವಾಗ ಇಂಡೆಕ್ಸ್ ಫಿಂಗರ್ ನಿಂದ ಪಾಯಿಂಟ್ ಔಟ್ ಮಾಡಿ, ಬಟ್ ಅದು ಅಗ್ರೆಸಿವ್ ಆಗಿರಬಾರ್ದು. ಅದೇ ಯಾವ್ದಾದ್ರೂ ವ್ಯಕ್ತಿಯನ್ನ ಪಾಯಿಂಟ್ ಔಟ್ ಮಾಡುವಾಗ ಓಪನ್ ಹ್ಯಾಂಡ್ಸ್ ಅನ್ನ ಯೂಸ್ ಮಾಡಿ. ಸ್ವೀಪಿಂಗ್ ಹ್ಯಾಂಡ್ ಮೂವ್ಮೆಂಟ್ಸ್. ನೀವು ಯಾವ್ದಾದ್ರೂ ಬ್ರಾಡ್ ಐಡಿಯಾಸ್ ಅಥವಾ ಕಾನ್ಸೆಪ್ಟ್ ನ ಬಗ್ಗೆ ಹೇಳ್ತಾ ಇರುವಾಗ ಸ್ವೀಪಿಂಗ್ ಹ್ಯಾಂಡ್ ಮೂವ್ಮೆಂಟ್ಸ್ ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾ ಇರುವಾಗ ನಿಮ್ಮ ಹ್ಯಾಂಡ್ಸ್ ಒಂದಿಷ್ಟು ಸ್ಪೇಸ್ ಅನ್ನ ಅಕ್ವೈರ್ ಮಾಡೋ ರೀತಿ ಇದ್ದು ಮೂವಿಂಗ್ ಮೋಷನ್ ನಲ್ಲಿ ಇರಬೇಕು. ಇದರಿಂದ ನಿಮ್ಮ ಮಾತಿನ ಇಂಟೆನ್ಸಿಟಿ ಹೆಚ್ಚಾಗುತ್ತೆ. ಬಟ್ ಇದನ್ನೆಲ್ಲ ಮಾಡ್ತಿರುವಾಗ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನ ಮೇಲೂ ಅಷ್ಟೇ ಇಂಪಾರ್ಟೆನ್ಸ್ ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅಟ್ ದಿ ಎಂಡ್ ಎಲ್ಲರೂ ನಿಮ್ಮ ಫೇಸ್ ಅನ್ನೇ ಹೆಚ್ಚು ನೋಟಿಸ್ ಮಾಡೋದು. ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡುವಾಗ ನಿಮ್ಮ ಐಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಗಳೇ ಫಸ್ಟ್ ಕನೆಕ್ಟ್ ಆಗುವಂತದ್ದು. ಸರಿಯಾದ ಐ ಕಾಂಟ್ಯಾಕ್ಟ್ ಇಂದ ನೀವು ಹೆಚ್ಚು ಆನೆಸ್ಟ್ ಅಂಡ್ ಕಾನ್ಫಿಡೆಂಟ್ ಆಗಿ ಎದುರಿರೋ ವ್ಯಕ್ತಿಗೆ ಕಾಣಿಸ್ತೀರಾ. ಎಂಗೇಜಿಂಗ್ ಎಕ್ಸ್ಪ್ರೆಷನ್ಸ್ ಅನ್ನ ಮೇಂಟೈನ್ ಮಾಡಿ. ಒಂದು ಖುಷಿಯ ವಿಷಯ ಇತ್ತಂದ್ರೆ ಅದನ್ನ ಒಂದು ಸ್ಮೈಲ್ ನೊಂದಿಗೆ ಹೇಳಿ.
ದುಃಖದ ವಿಷಯ ಇತ್ತಂದ್ರೆ ಫೇಸ್ ಅನ್ನ ಕಾಮ್ ಆಗಿರಿಸಿ. ನೀವು ಕನ್ಫ್ಯೂಸ್ ಆಗಿ ಪ್ರಾಬ್ಲಮ್ ನಲ್ಲಿ ಇದ್ದೀರಾ ಅಂದ್ರೆ ಜಾಸ್ತಿ ಎಮೋಷನ್ಸ್ ಅನ್ನ ಫೇಸ್ ನಿಂದ ತೋರಿಸಬೇಡಿ. ಒಂದು ನ್ಯಾಚುರಲ್ ಟೋನ್ ಅನ್ನ ಮೇಂಟೈನ್ ಮಾಡಿ. 3 ಸೆಕೆಂಡ್ ರೂಲ್ ಅನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. 3 ಸೆಕೆಂಡ್ ತನಕ ಐ ಕಾಂಟ್ಯಾಕ್ಟ್ ಮಾಡಿ, ನಂತರ ಬ್ರೇಕ್ ಮಾಡಿ ಅಂಡ್ ಅಗೇನ್ ಕಂಫರ್ಟಬಲ್ ಆಗೋ ತನಕ ಕಂಟಿನ್ಯೂ ಮಾಡಿ. ಅದೇ ಗ್ರೂಪ್ ನಲ್ಲಿ ಇದ್ದೀರಾ ಅಂದ್ರೆ ಪ್ರತಿ 5 ಸೆಕೆಂಡ್ಗೆ ಐ ಕಾಂಟ್ಯಾಕ್ಟ್ ನ ಶಿಫ್ಟ್ ಮಾಡಿ. ನೀವು ಎಲ್ಲರನ್ನ ನೋಟಿಸ್ ಮಾಡೋ ರೀತಿ ಇರಬೇಕು. ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಸಮ್ಟೈಮ್ಸ್ ಆಕ್ಟ್ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಡಿಸಿಪ್ಲಿನ್ಡ್ ಆಗಿ ಇರೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಹೊಸದಾಗಿ ಏನಾದರೂ ಕಲಿಯೋಕೆ ಸಿಕ್ಕಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.